ಮಹಾಸೇನ ಮಹಾರಾಜ ಲಕ್ಷಣಾಗರ್ಭಂ ಸಂಭವಂ ಛಾಯೆ ಚಂದ್ರಪ್ರಭ ಚಂದ್ರಮಿಳಾಕಾಂತಂ ಸಾಮೇಕ್ಷ ಜ್ವಾಲಾಮಾಲಿನಿ ದೇವಿಗೂ ನಮಸ್ಕರಿಸುತ್ತಾ ನಮ್ಮ ಈ ಭಜನೆಯ ಕಾರ್ಯಕ್ರಮಕ್ಕೆ ಸಂಪೂರ್ಣ ಆಶೀರ್ವಾದ ಸಹಕಾರ ಕೊಟ್ಟ ಪರಮ ಪೂಜ್ಯ 108 ಯುಗಲ ಮುನಿ ಮಹಾರಾಜರುಗಳಿಗೆ ನಮೋಸ್ತು ನಮೋಸ್ತು ನಮೋಸ್ತು. ಅವರು 3 ವರ್ಷ ಇಲ್ಲಿ ಇದ್ದು ಇದನ್ನು ಬಹಳ ಒಂದು ಅನುಭವಿಸಿದ್ದಾರೆ, ನಮ್ಮ ಸಾಹಿತ್ಯವನ್ನು ಮೆಚ್ಚಿದ್ದಾರೆ. ನಮ್ಮ ಈ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಎಲ್ಲಿಯೂ ಆಗ್ತಾ ಇಲ್ಲ, ಪ್ರತಿ ವರ್ಷ ನನ್ನ ಸಹಕಾರ ಇದೆ ಅಂತ ಹೇಳಿ ಅವರ ಸಹಕಾರ ಕೊಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಅವರು ಮರ್ತಿಲ್ಲ, ಈ ಸಲನೂ ಅವರ ಸಹಕಾರ ನಮಗೆ ಬಂದಿದೆ. ಹಾಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹಿಸಿದ ಎಲ್ಲ ಭಟ್ಟಾರಕರಿಗೂ ನನ್ನ ಇಚ್ಛಾಮಿಗಳು. ನನಗೆ ನಿನ್ನೆಯ ಕಾಂಪಿಟೀಷನ್ ನೋಡಿ ಏನು ಮಾತಾಡಬೇಕು ಅಂತ ಈಗ ಗೊತ್ತಾಗ್ತಾ ಇಲ್ಲ. ನಾನು ಮೂಕಳಾಗಿದ್ದೇನೆ. ಯಾಕೆಂದರೆ 8 ವರ್ಷದಲ್ಲಿ ಈ ಭಜನೆಯ ಕಾರ್ಯಕ್ರಮ ಈ ರೀತಿ ಬರ್ತದೆ ಅಂತ ನಾನು ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಏನು ಕಾಂಪಿಟೀಷನು, ಏನು ಹಾಡ್ತಾರೆ, ಜಡ್ಜಸ್ಸಿಗೆ ಕಣ್ಣಲ್ಲಿ ನೀರು ತಂದಿದ್ದಾರೆ. ಅವ್ರು ಎಲ್ಲಿಂದರೆ ನಿನ್ನೆ ಪೂಜಾ ಹೇಳಿದ್ಲು ಇನ್ನು ಕಾಂಪಿಟೀಷನ್ ಬೇಕಮ್ಮ ಅಂದರೆ ಅವರಿಗೆ ನೀರು ಕುಡಿಸ್ಬಿಟ್ಟಿದ್ದಾರೆ. ಅವರೇ ಎಕ್ಸಾಮ್ ಆಗಿದೆ ನಿನ್ನೆ. ನಿಮ್ಮ ಎಕ್ಸಾಮ್ ಅಲ್ಲ, ನಿನ್ನೆ ಜಡ್ಜಸ್ ಎಕ್ಸಾಮು. ಇವತ್ತು ಶಂಕರ್ ಶಾನ್ಭೋಗ್ ಬಂದು ಕೂತಿದ್ದಾರೆ, ಅವರಿಗೂ ಇವತ್ತು ಎಕ್ಸಾಮೇ ಇದ್ದು. ಅವರು ಮುಂಚಿನಿಂದಲೂ ಬಂದು ನೋಡಿದವರು ನಮ್ಮದು. ಆದ್ದರಿಂದ ನಮ್ಮ ಮಟ್ಟ, ನಮ್ಮ ಕ್ವಾಲಿಟಿ, ನಮ್ಮ ಗಾಯಕರ ಕ್ವಾಲಿಟಿ ಎಲ್ಲವೂ ನಾನು ಹೇಗೆ ಬಾಯಲ್ಲಿ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಮನ ತುಂಬಿ ನಾನು ಇದಕ್ಕೆ ದೇವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನನ್ನ ಕೈಯಿಂದ ಖಂಡಿತ ಆದದ್ದಲ್ಲ, ಇದು ದೇವರ ದಯೆ ಅಂತ ನಾನು ಖಂಡಿತ ಹೇಳ್ತಾ ಇದ್ದೇನೆ. ಯಾರು ನನ್ನ ಹೆಸರು ಎತ್ತಬೇಡಿ, ಇದು ದೇವರ ಹೆಸರು ಹೇಳಿ, ಪೂಜ್ಯರ ಮುನಿಗಳ ಹೆಸರು ಹೇಳಿ, ಭಟ್ಟಾರಕರ ಹೆಸರು ಹೇಳಿ, ಹೆಗ್ಡೆಯವರ ಹೆಸರು ಹೇಳಿ, ಅಕ್ಕನ ಹೆಸರು ಹೇಳಿ, ಅವರೆಲ್ಲ ಆಶೀರ್ವಾದದಿಂದ ಈ ಮಟ್ಟಕ್ಕೆ ಇದು ಬಂದಿದ್ದೇನೆ ಅಂತ ನಾನು ತಿಳ್ಕೊಳ್ತೇನೆ. ಮತ್ತು ಎಲ್ಲ ಜೈನ ಬಾಂಧವರ, ಇಡೀ ಕರ್ನಾಟಕದ ಜೈನ ಬಾಂಧವರ ಪ್ರೋತ್ಸಾಹ ಇದರಲ್ಲಿ ಇದೆ. ಭಜನೆಯ ಸಂರಕ್ಷಕರಾದ ಬಾವಜಿ ಅಕ್ಕನವರ ಆಶೀರ್ವಾದ ಬೇಡುತ್ತಾ ಭಜನೆಗೆ ಬಂದಂಥ ಎಲ್ಲ ಶ್ರಾವಕರನ್ನು ಸ್ವಾಗತಿಸುತ್ತಾ ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ. ಈಗಷ್ಟೇ ಉದ್ಘಾಟನೆ ಮಾಡಲಿಕ್ಕೆ ದಿಲೀಪ್ ಸುರಾನ ಅವರು ನಮಗೆ ಬರಬೇಕಿತ್ತು, ಬರಲಿಲ್ಲ. ಆದರೆ 4-5 ವರ್ಷಗಳಿಂದ ಅವರು ನೋಡದೆಯೇ ನಮಗೆ ಇದಕ್ಕೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾರೆ. ಯಾಕೆಂದರೆ ಈ ಕಾರ್ಯಕ್ರಮ ನಡಿಬೇಕು, ಸಂಸ್ಕಾರ ಉಳಿಯಬೇಕು, ಎಲ್ಲರೂ ಧಾರ್ಮಿಕವಾಗಿ ಒಗ್ಗಟ್ಟಾಗಿ ಸಮಾಜ ಸೇವೆಯನ್ನು ನೋಡಿಕೊಳ್ಳಬೇಕೆಂದು ಮತ್ತು ಸಮಾಜ ಒಡಿಬಾರ್ದು ಅಂತ ಸಹಕಾರ ಕೊಟ್ಟ ಅವರಿಗೆ ನನ್ನ ಕೃತಜ್ಞತೆಗಳು. ಜಿನಭಜನೆಯನ್ನು ನೋಡಲು ಬಂದಂತಹ ಎಲ್ಲ ಜೈನ್ ಮಿಲನ್ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಶ್ರಾವಕಿಯರಿಗೆ ನನ್ನ ಹೊಸ ವರ್ಷದ ಶುಭಾಶಯಗಳು. ಯಾವಾಗಲೂ ಹೊಸ ವರ್ಷದಲ್ಲಿ ಭಜನೆ ಮೂಲಕ ಪ್ರಾರಂಭ ಆಗ್ತದೆ, ಅದು ಒಂದು ರೀತಿ ಒಳ್ಳೆಯದೇ, ಇಡೀ ವರ್ಷಕ್ಕೆ ಅದು ಶಕ್ತಿ ಕೊಡ್ತದೆ ಅಂದ್ಕೊಂಡಿದ್ದೇನೆ. ಬೆಂಗಳೂರಿನವರೆಲ್ಲ ಸೇರಿದ್ದಾರೆ. ಹಾಗೆ KJಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಕಳೆದ 8 ವರ್ಷದಿಂದ ಭವನವನ್ನು ಕೊಟ್ಟು ಎಲ್ಲ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಇಲ್ಲಿ ಮುಖ್ಯ ಸ್ಪರ್ಧಿಗಳು ಅವರು ಬಂದು ನಾವೆಲ್ಲ ಭಕ್ತಿಯಲ್ಲಿ ಮುಳುಗುವ ಹಾಗೆ, ಸುಂದರವಾಗಿ ಕಿವಿಗೆ ಇಂಪಾಗುವ ಹಾಗೆ ಚೆನ್ನಾಗಿ ಹಾಡಿದ್ದಾರೆ. ಅವರಿಗೆ ಹಾರ್ದಿಕ ಅಭಿನಂದನೆಗಳು. ವರ್ಷದಿಂದ ವರ್ಷಕ್ಕೆ ಬಹಳ ಕ್ವಾಲಿಟಿಯಲ್ಲಿ ಸುಧಾರಣೆಯಾಗಿದೆ. ಒಂದು ತೀರ್ಪುಗಾರರು ಹೇಳುತ್ತಾರೆ, ಒಂದು ಅರ್ಧ ಅಂಕೆಯಲ್ಲಿ ಹೋಗ್ತದೆ, ಏನು ಮಾಡಬೇಕಮ್ಮ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ನಮಗೆ ಭಜನೆಯಲ್ಲಿ ಹಾಡಿ ಸಂಸ್ಕಾರ ಉಳಿಸಿದ ಮತ್ತು ಪ್ರೋತ್ಸಾಹಿಸಿದ ಇವರಿಗೆ ಏನಾದರೂ ಬಹುಮಾನ ರೂಪದಲ್ಲಿ ಕೊಡಬೇಕೆಂದು ಎಲ್ಲರೂ ಸಂತೋಷದಿಂದ ಹಿಂದೆ ಹೋಗಬೇಕೆಂದು ಮಕ್ಕಳಿಗೆ 3,000, ದೊಡ್ಡವರಿಗೆ 4,000 ರೂಪಾಯಿ ಪ್ರೋತ್ಸಾಹ ಬಹುಮಾನ ಕೊಡುತ್ತಿದ್ದೇವೆ. ಅದಕ್ಕಾಗಿ ಪ್ರಾಯೋಜಕರಿದ್ದಾರೆ, ಅವರಿಗೆಲ್ಲ ನನ್ನ ಧನ್ಯವಾದಗಳು. ವಿಲಾಸ್ ಈಗಾಗಲೇ ಅವರೆಲ್ಲ ಫೋಟೋಗಳನ್ನು ಗ್ರೂಪ್ಗಳಲ್ಲಿ ಹಾಕಿದ್ದಾರೆ. ಅಜ್ಞಾನವನ್ನು ತೊಲಗಿಸಲು ಜ್ಞಾನವನ್ನು ಅರ್ಜಿಸಬೇಕು,
ಕತ್ತಲೆಯನ್ನು ತೊಲಗಿಸಲು ದೀಪವನ್ನು ಹಚ್ಚಬೇಕು. ಅದು ಬಿಟ್ಟು ಓ ಬೆಳಕೆ ಓ ಬೆಳಕೆ ಎಂದು ಕೂಗಿದ ಮಾತ್ರಕ್ಕೆ ಕತ್ತಲೆಯು ತೊಲಗೋದಿಲ್ಲ. ಯಾಕೆಂದರೆ ಬಾಯಲ್ಲಿ ಮಾತ್ರ ಸಂಸ್ಕಾರ ಉಳಿಸ್ಬೇಕು ಅಂತ ಹೇಳಿದರೆ ಆಗೋದಿಲ್ಲ. ಅದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗ್ತದೆ. ಇದೇ ರೀತಿ ನೀವೆಲ್ಲ ಅಂದರೆ ಸ್ಪರ್ಧಿಗಳು ಬರೀ ಕೂಗದೆ ಕತ್ತಲೆಯನ್ನು ಅಂದರೆ ನಮ್ಮ ಸಂಸ್ಕಾರ ಉಳಿಸಲು ನಮ್ಮ ಧರ್ಮದ ಬಗೆಗಿನ ಜ್ಞಾನವನ್ನು ಹೆಚ್ಚಿಸಲು ದೀಪ ಬೆಳಗಿದವರು. ಇದು ಸ್ಪರ್ಧೆ ಅಲ್ಲ, ಪ್ರತಿಭಾ ಪ್ರದರ್ಶನ. ಎಲ್ಲರಲ್ಲೂ ಪ್ರತಿಭೆ ಇದೆ, ಭಜನೆ ರಚನೆಕಾರರು ಇದ್ದಾರೆ. ಅದನ್ನು ತೋರಿಸುವುದಕ್ಕಾಗಿ ನಿಮಗೆ ಈ ವೇದಿಕೆ. ಕನಕದಾಸರಿರಲಿ, ಪುರಂದರದಾಸರೇ ಇರಲಿ, ರತ್ನಾಕರ ವರ್ಣಿಯೇ ಇರಲಿ, ಇವರೆಲ್ಲ ನಮಗೆ ಕೊಟ್ಟದ್ದು ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಕೊಟ್ಟವರು. ಅದೇ ರೀತಿ ಈ ಸುಂದರ ಭಜನೆಗಳನ್ನು ನೀವು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇಲ್ಲಿ ಹಾಡಿದ್ದೀರಿ. ಸಿಕ್ಕಿದ ಅವಕಾಶಕ್ಕಾಗಿ ಸಂತೋಷಪಟ್ಟಿದ್ದೀರಿ. ನಿಮ್ಮ ಮನೆಯಲ್ಲಿ ಇದರಿಂದ ಎಷ್ಟೋ ಪರಿವರ್ತನೆ ಆಗಿದೆ. ಮನೆಯವರೆಲ್ಲ ನೀವು ಜಿನಭಜನೆಯಲ್ಲಿ ಹಾಡುತ್ತಾ ಇದ್ದೀರಿ ಎಂದು ಹೆಮ್ಮೆ ಪಟ್ಟಿದ್ದಾರೆ. ನೀವು ಇದನ್ನೆಲ್ಲ ಸಂತೋಷ ಪಡಬೇಕು ಅಂತ ಕೇಳ್ಕೊಳ್ತೇನೆ. ನಾವು ಬೆಂಗಳೂರು ಮತ್ತು ಮೈಸೂರು ವಿಭಾಗದಲ್ಲಿ ಬಸದಿಗೆ ಬೆನ್ನ ಕಾರ್ಯಕ್ರಮದಲ್ಲಿ ನಮ್ಮ ಗಾಯಕರೆಲ್ಲರೂ ಸೇರಿ ಸ್ವಯಂಭೂ ಸ್ತೋತ್ರ ಹೇಳಿಕೊಡ್ತಾ ಇದ್ದಾರೆ. ಈ ಸಲ ಉದ್ಘಾಟನೆಗೆ ಯಾವ ರೂಪ ಕೊಡುವುದು ಎಂದು ಯೋಚನೆ ಮಾಡುತ್ತಿರುವಾಗ ನಾನು ಮುರಿರಾಜ್ ರೆಂಜಾಳದವರಿಗೆ ಹೇಳಿದ್ದೆ ಸ್ವಯಂಭೂ ಸ್ತೋತ್ರದ ಬಗ್ಗೆ. ಅವರು ಆವಾಗ ಹೇಳಿದರು. ನಮ್ಮ ಈ ಕಾರ್ಯಕ್ರಮಕ್ಕೂ ಅದಕ್ಕೂ ಹೊಂದಾಣಿಕೆ ಆಯಿತು. ಅದರಂತೆ ನಿನ್ನೆ ನೀವು ನೋಡಿದ ಸಮಂತ ಭದ್ರಾಚಾರ್ಯರು ಹೇಗೆ ಸ್ವಯಂಭೂ ಸ್ತೋತ್ರ ರಚಿಸಿದರು ಅಂದರೆ ಇದೀಗ ಮಕ್ಕಳ ಮನಸ್ಸಲ್ಲಿ ಕೂತ್ಕೊಳ್ತದೆ. ನಾವು ಎಷ್ಟೋ ಬಾಯಲ್ಲಿ ಹೇಳಿದರೂ ಅದು ಕೂತ್ಕೊಳ್ಳೋದಿಲ್ಲ. ನಿನ್ನೆದು ರೂಪಕ ಮನಸ್ಸಲ್ಲಿ ಕೂರ್ತದೆ, ಅವರು ಮರೆಯೋದಿಲ್ಲ. ಸ್ವಯಂಭೂ ಸ್ತೋತ್ರ ಹೇಳುವಾಗ ನೆನಪಿಸಿಕೊಳ್ತಾರೆ. ಯಾಕೆ ಸ್ವಯಂಭೂ ಸ್ತೋತ್ರ ಮುಖ್ಯ ಅಂದರೆ ನಾವು ಬಸದಿಗೆ ಹೋಗ್ತೇವೆ, ಹೋಗಿ ಇಲ್ಲಿ ಯಾವ ತೀರ್ಥಂಕರು ಇದ್ದಾರೆ ಅಂತ ಕೇಳ್ತೇವೆ. ಆವಾಗ ತೀರ್ಥಂಕರರ ಹೆಸರು ಹೇಳಿದರೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಈ 24 ತೀರ್ಥಂಕರರ ಸ್ತೋತ್ರ ನಮ್ಮ ಬಾಯಲ್ಲಿದ್ದರೆ ಆ ಬಸದಿಯ ದೇವರು ಯಾವಂತ ಗೊತ್ತಾದಾಗ ನಾವು ಒಂದು ಸ್ತೋತ್ರ ಹಾಡಿದರೆ ಆ ದೇವರಿಗೆ ಅರ್ಪಿತ ಆಗ್ತದೆ. ಆದ್ದರಿಂದ ಈ 24 ಸ್ತೋತ್ರದ ಏನು ಒಂದು ಮಹಿಮೆ ಇದೆ ಅದೇ. ಇಲ್ಲಾಂದರೆ ಏನು ಮಾಡ್ತೇವೆ, ಕೈ ಮುಗಿತೇವೆ, ಬರ್ತೇವೆ. ಆದರೆ ಇಲ್ಲಿ ನಮಗೆ ಸಮಂತ ಭದ್ರಾಚಾರ್ಯರು 24 ತೀರ್ಥಂಕರರ ವಿಶೇಷ ಹೇಳಿದ್ದಾರೆ. ನಾವು ಅದರ ಮುಂದೆ ನಿಂತು ಅದನ್ನು ಹೇಳ್ಬೋದು. ಅದೇ ರೀತಿ ಈ ನಾಟಕ ರೂಪ ತರಬೇಕೆಂದು ಯೋಚನೆ ಮಾಡಿದ ನಮ್ಮರೇ ಆದ ಬ್ರಹ್ಮಪ್ಪ ದಂಪತಿಗಳವರ ಮಗ ಸಂದೀಪ ಸಿಕ್ಕಿದ. ಒಳ್ಳೆಯ ಕಲಾವಿದ, ಸುಂದರವಾಗಿ ನಿನ್ನೆ ನಾಟಕ ಮೂಡಿ ಬರುವಂತೆ ಮಾಡಿದ. ಎಲ್ಲರ ಫೋನ್ಗಳು ಬಂತು, ಯೂಟ್ಯೂಬಲ್ಲಿ ನೋಡಿದವರು ಹೇಳಿದರು ಬಹಳ ಚೆನ್ನಾಗಿ, ಇಷ್ಟರವರೆಗೆ ಯಾರೂ ಈ ರೀತಿ ಅದ್ಭುತವಾದ ನಾಟಕ ಮಾಡಲಿಲ್ಲ ಅಂತ ಹೇಳಿದರು. ಆದರೆ ನೋಡಿ, ಅದು ಒಂದು ದೇವ್ರ ದಯೆ. ಸಂದೀಪ ಸಿಕ್ಕಿದ್ದು ಇದು ಮಾಡಬೇಕು ಅಂತ ರೂಪಕ ಮನಸ್ಸಿಗೆ ಬಂದದ್ದು. ಅಂದರೆ ನಾನು ಅವನಿಗೆ ಫೋನ್ ಮಾಡುವಾಗ ಏನು ಸಂದೀಪ ಸರಿ ಆಯ್ತಾ ಏನು ಅಂತ ನನಗೆ ಕೆಲವು ಯೋಚನೆಗಳಿತ್ತು. ಆವಾಗ ಅವನು ಒಂದೇ ಮಾತು, ಏನು ಯೋಚನೆ ಮಾಡಬೇಡಿ ಆಂಟಿ, ಚೆನ್ನಾಗಿ ಬರ್ತದೆ ಅಂತ. ಅಂದರೆ ನನಗೆ ಸಿಕ್ಕಿದವರೆಲ್ಲ ಇಂಥವ್ರೆ, ಏನು ಯೋಚನೆ ಮಾಡಬೇಡಿ ಚೆನ್ನಾಗಿ ಬರ್ತದೆ ಅಂತ ಹೇಳೋರೆ. ಇದೆಲ್ಲ ದೇವರ ದಯೆ. ನಮ್ಮನ್ನೇ ಆದ ಸಂದೀಪ ಸಿಕ್ಕಿದ್ದು. ಇಷ್ಟು ದೊಡ್ಡ ಪ್ರತಿಭೆ ನಮ್ಮಲ್ಲಿ ಇದೆ ಅಂತ ಯಾರ ಜೈನರಿಗೂ ಗೊತ್ತಿಲ್ಲ, ನಿನ್ನೆನೇ ಗೊತ್ತಾಗಿದ್ದು. ಅವನು ಅದನ್ನು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾನೆ. ಎಲ್ಲದಕ್ಕೂ ನಾನು ಸಂತೋಷದಿಂದ ಅವನಿಗೆ ಧನ್ಯವಾದ ಹೇಳ್ತೇನೆ. ಅವನ ತಂದೆ ತಾಯಿಗೂ ನನ್ನ ಧನ್ಯವಾದಗಳು. ಈ ಜವಾಬ್ದಾರಿ ಹೊತ್ತ ಎಲ್ಲ ಅನಿತಾ ವಾಸುದೇವ್ ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಹಾಗೆ ರೆಂಜಾಳದವರಿಗೂ ನನ್ನ ಧನ್ಯವಾದಗಳು. ನಮ್ಮ ಸ್ಪರ್ಧೆಗೆ ಬಂದವರು ಎಲ್ಲ ಈಗ ಸುಮಾರು ಜನಕ್ಕೆ ತೀರ್ಪುಗಾರರಾಗಿ ಹೋಗ್ತಾ ಇದ್ದಾರೆ. ಫಸ್ಟ್ ಎಲ್ಲಿ ಯಾರು ಹಾಡಿದ್ದಾರೆ ಅವರು ತೀರ್ಪುಗಾರರಾಗಿ ಹೋಗ್ತಾ ಇದ್ದಾರೆ. ಅದರ ಮೇಲೆ ಟೀಮ್ ತಯಾರಿ ಮಾಡಿ ಕೊಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಭಜನೆಯಿಂದ ಆದ ಬದಲಾವಣೆಗಳು. ಎಲ್ಲ ಗಾಯಕರು ಇವತ್ತು ಒಟ್ಟಾಗಿ ಎಲ್ಲ ನಮ್ಮವರೇ. ಇಷ್ಟು ಮಂದಿ ಜೈನರು ಇದ್ದಾರೆ ಅಂತ ಯಾರಿಗಾದರೂ ಗೊತ್ತಿದ್ದ? ಅವರಿಗೆಲ್ಲ ಒಂದು ಜೋರಾದ ಚಪ್ಪಾಳೆ ಕೊಡಿ. ಎಲ್ಲರೂ ಒಂದೇ ವೇದಿಕೆಯಲ್ಲಿ ನಿಂತು ಹಾಡಿದ್ದಾರೆ ಅಂದರೆ ಇದು ನಮ್ಮ ಒಗ್ಗಟ್ಟು. ಇಲ್ಲ ಅಂದರೆ ಗಾಯಕರನ್ನು ಒಂದೇ ವೇದಿಕೆಯಲ್ಲಿ ತರೋದು ಕಷ್ಟ ಅಲ್ಲ. ಅದೇನಿಲ್ಲ, ಏನಾದರೂ ಒಂದು ವ್ಯತ್ಯಾಸ ಅವರೊಳಗೆ ಇರ್ತದೆ. ಆದರೆ ಎಲ್ಲರೂ ಈಗ ಇಲ್ಲಿ ಒಟ್ಟಾಗಿ ಹಾಡಿದ್ದಾರೆ.
ಇವತ್ತು ಬೆಳಿಗ್ಗೆ ನೀವು ನೋಡಿದ ಮೆರವಣಿಗೆ ನೃತ್ಯ ಎಲ್ಲ ಸೋನಿ ವರ್ಮಾ ಉಜಿರೆಯಲ್ಲಿ ತಯಾರು ಮಾಡಿಕೊಂಡು ಪ್ರತಿ ವರ್ಷ ನಮ್ಮ ಭಜನೆಯ ಮೆರವಣಿಗೆ ಜವಾಬ್ದಾರಿಕೊಂಡು ಸುಂದರವಾಗಿ ಬಾರುವಂತೆ ಮಾಡುತ್ತಾಳೆ. ಅವಳ ಈ ಭಜನಾ ಕಾರ್ಯಕ್ರಮವನ್ನು ಅವಳು ಆನಂದಿಸುತ್ತಾ ಇದು ಸಮಾಜಕ್ಕೆ ಬೇಕು, ಸಂಸ್ಕಾರ ಉಳಿಸಬೇಕೆಂಬ ಸ್ಫೂರ್ತಿಯ ನಿಟ್ಟಿನಲ್ಲಿ ಮಂಗಳೂರು ವಿಭಾಗ ಮತ್ತು ಫೈನಲಿನ ಕಾರ್ಯಕ್ರಮವನ್ನು ಅವಳು ರೂಪಿಸುತ್ತಾ ಬಂದು ಯಶೋವರ್ಮರು ಹಾಕಿಕೊಟ್ಟ ಅಡಿಪಾಯವನ್ನು ಗಟ್ಟಿಯಾಗಿಸಿದ್ದಾಳೆ. ಅದಕ್ಕೆ ನನ್ನ ಧನ್ಯವಾದಗಳು. ಇವತ್ತು ಬೆಳಿಗ್ಗೆ ಸುಮಾರು 80 ಜನ ಹಾಡಿದ ಸ್ವಯಂಭೂ ಸ್ತೋತ್ರ ಇಷ್ಟು ಜನ ಕಲಿತಿದ್ದಾರೆ ಅಂದರೆ ಅವರೆಲ್ಲ ಮನೆಯವರು ಕಲಿತ ಹಾಗೆ ಇದರ ಪ್ರಭಾವ ಆ ಮನೆಯಲ್ಲೆಲ್ಲ ಆಗ್ತಾ ಇದೆ. ನಾನು ಬಾಯಲ್ಲಿ ಹೇಳ್ಬೋದು, ಆದರೆ ಅದನ್ನು ಆಚರಣೆಗೆ ತರುವುದು ಬಹಳ ಕಷ್ಟ. ನಮ್ಮ ಗಾಯಕರು ಅದನ್ನೆಲ್ಲ ಆಚರಣೆಗೆ ತರುವ ಪ್ರಯತ್ನ ಮಾಡಿದ್ದಾರೆ, ಇವರನ್ನೆಲ್ಲ ತಯಾರಿಸಿದ್ದಾರೆ. ಎಲ್ಲರೂ ನಮ್ಮ ಭಜನೆಯ ಕಾರ್ಯಕ್ರಮಕ್ಕೆ ಕೈಜೋಡಿಸಿ ಪ್ರೋತ್ಸಾಹಿಸಿದ್ದಾರೆ. ಸಂಗೀತದಲ್ಲಿ ಅದ್ಭುತ ಶಕ್ತಿ ಇದೆ. ಮಗು ಅಳುತ್ತಿದ್ದರೆ ತಾಯಾದವಳು ಯಾವುದೋ ಜೋಗುಳು ಹಾಡುತ್ತಾಳೆ, ಮಗು ಸುಮ್ಮನಾಗಿ ಮಲಗಿಬಿಡುತ್ತದೆ. ಮೇಘರಾಗದಿಂದ ಮೋಡಗಳು ಹುಟ್ಟಿಕೊಳ್ಳುತ್ತಿದ್ದವು, ಮಳೆ ಬರುತ್ತಿದ್ದವು. ದೀಪರಾಗದಿಂದ ದೀಪ ಉರಿಯುತ್ತಿತ್ತು. ರಾಗ ರಾಗಿಣಿಗಳನ್ನು ಹಾಡಲು ಸಮಯದ ನಿಶ್ಚಿತತೆ ಇದೆ. ಅದಕ್ಕನುಸಾರವಾಗಿಯೇ ಸ್ತುತಿ, ಪೂಜೆ ಇತ್ಯಾದಿಗಳು ಹಾಡಲಾಗುತ್ತದೆ. ಬೆಳಗ್ಗೆ ಭಗವಂತನ ಸ್ತುತಿಯನ್ನು ಉದಯ ರಾಗದಲ್ಲಿ ಹಾಡುತ್ತಾರೆ, ಸಾಯಂಕಾಲ ಯಮನ್ ರಾಗದಲ್ಲಿ ಆರತಿ ಹಾಡನ್ನು ಹಾಡುತ್ತಾರೆ. ನೀನು ಅರ್ಹಂತನ ಭಜನೆ ಮಾಡು, ಅದರಿಂದ ಕಲ್ಯಾಣವಾಗುತ್ತದೆ ಎಂದು ಆಶಾಧಾರ ಸೂರಿಗಳು ಹೇಳಿದ್ದರು. ನಮ್ಮ ಸಂಸ್ಕೃತಿಯಲ್ಲಿ ಸಂಗೀತಕ್ಕೆ ಬಹಳ ಮಹತ್ವವಿದೆ. ಪಶುಗಳ ಕೊರಳಿಗೆ ಗಂಟೆ ಕಟ್ಟುತ್ತಾರೆ, ಅದರ ನಾದದಲ್ಲಿ ಅದು ಮಗ್ನವಾಗುತ್ತದೆ. ಹಾವಿನಂಥ ವಿಷದ ಜಂತುಗಳು ಕೂಡ ವೀಣೆಯ ನಾದಕ್ಕೆ ಕ್ರೋಧಾದಿಗಳನ್ನು ಮರೆತು ತಲೆಯಲ್ಲಾಡಿಸುತ್ತದೆ, ವಿಷದ ಜಂತುಗಳು ಸಹ. ಆದ್ದರಿಂದ ನೀವು ಇಷ್ಟು ಭಜನೆ ಮಾಡಿದ್ದೀರಿ, ಎಷ್ಟು ನಿಮ್ಮ ಕ್ರೋಧಗಳು ಕಮ್ಮಿ ಆಗಿರಬೇಕು, ನಿಮ್ಮ ಎಲ್ಲ ಒಂದು ಮನಸ್ಸು ಶಾಂತತೆಯಿಂದ ಕೂಡಿರ್ತದೆ. ಈ ಶಾಂತರಸದ ಬಗ್ಗೆ ಅಧಿಕ ವರ್ಣನೆ ಸಿಗುವುದು ಜೈನ ಶಾಸ್ತ್ರಗಳಲ್ಲಿ ಮಾತ್ರ. ಆದ್ದರಿಂದ ಸಂಗೀತದಿಂದ ಇಡೀ ಪ್ರಕೃತಿ ಪ್ರಭಾವಿತವಾಗ್ತದೆ. ಭಜನೆಯಲ್ಲಿ ಕಂಡಂಥ ಭಕ್ತಿ ಆನಂದ ನಮಗೆ ಬೇರೆ ಯಾವುದರಲ್ಲಿಯೂ ಸಿಗೋದಿಲ್ಲ. ಮಕ್ಕಳು ಮೊಬೈಲ್ ಬಿಟ್ಟು ತಾಳ ಹಿಡಿದು ಜಿನಸ್ಪರ್ಧೆಗೆ ಬರುವಂತೆ ಆದದ್ದು ಬಹಳ ಸಂತೋಷದ ವಿಷಯ. ಇಲ್ಲಾಂದರೆ ಇಡೀ ದಿವಸ ಮೊಬೈಲ್ ಇಟ್ಕೊಂಡು ಮಕ್ಕಳು ಕುಣಿತಾ ಇದ್ರು, ಆದರೆ ಈಗ ತಾಳ ಹಿಡಿದು ಕುಣಿತಾ ಇದ್ದಾರೆ. 9 ವರ್ಷದಿಂದ ನಮ್ಮ ಸ್ಪರ್ಧಿಗಳನ್ನು ಈ ಕೆಲಸದಿಂದ ಮಾಡಿ ಪರಂಪರೆಯನ್ನು ಉಳಿಸುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆಲ್ಲ ಈ ಸ್ಪರ್ಧಿಗಳಿಗೆ ಒಂದು ಜೋರಾದ ಚಪ್ಪಾಳೆ ನಾವು ಕೊಡಬೇಕು. ಹೇಳ್ತಾರೆ, ಮುಂಚೆ ಮನೆಯಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಭಜನೆ ಹಾಡ್ತಾ ಇದ್ರು ಅಂತ. ಅದು ಯಾಕೆ ಅಂತ ಯಾರಿಗಾದರೂ ಗೊತ್ತಿದೆಯಾ? ಭಜನೆ ಹಾಡುವಾಗ ಅದರಲ್ಲಿ ವೈಬ್ರೇಷನಿಗೆ ಮನೆಯಲ್ಲಿರುವ ದುಷ್ಟ ಶಕ್ತಿಗಳ ಶಕ್ತಿ ಕಮ್ಮಿ ಆಗ್ತದೆ, ಭೂತ ಪ್ರೇತ ಪಿಶಾಚಿಗಳು ದೂರವಾಗ್ತದೆ. ನಾವು ಯಾರ್ಯಾರೋ ಜ್ಯೋತಿಷದ ಹತ್ರ ಹೋಗ್ತೇವೆ, ಏನೇನೋ ಪೂಜೆ ಮಾಡ್ತೇವೆ, ಆದರೆ ನಮ್ಮಲ್ಲೇ ಭಜನೆಯಲ್ಲಿ ಆ ಶಕ್ತಿ ಇದೆ ಅನ್ನುವಂಥದ್ದನ್ನು ಮರ್ತಿದ್ದೇವೆ. ಸೂರ್ಯ ಉದಯ ಮತ್ತು ಅಸ್ತದಲ್ಲಿ ಕೆಟ್ಟ ಶಕ್ತಿಗಳು ಬರುವ ಕಾಲ. ಆ ಸಮಯದಲ್ಲಿ ಭಜನೆಯ ಮನೆಯಲ್ಲಿ ಕೇಳಿದರೆ ದುಷ್ಟ ಶಕ್ತಿ ಒಳಗೆ ಬರದೆ ಅಶಾಂತಿ ಕಮ್ಮಿಯಾಗಿ ಶಾಂತಿ ನೆಮ್ಮದಿ ಮನಸ್ಸಿಗೆ ಸಿಗ್ತದೆ. ಹಾಗೆ ಮುಂಚೆ ನಮ್ಮ ಹಿರಿಯರು ಬೆಳಗಿನ ಹೊತ್ತು ಸಾಯಂಕಾಲ ವಾಸ ಆದ ಕೂಡಲೇ ಭಜನೆ ಹಾಡ್ತಿದ್ರು, ಎಲ್ರಿಗೂ ಗೊತ್ತಿರುವಂಥ ವಿಷಯ. ನನ್ನ ಅಕ್ಕ ಬಾವಜಿ ಹೇಳಿದಂತೆ ಹಿರಿಯರಾಗಲಿ ಕಿರಿಯರಾಗಲಿ ಸಂಸಾರದ ಒಗ್ಗಟ್ಟು ವ್ಯಕ್ತಿತ್ವದ ಚಿಂತನೆಗಳು ಈ ಭಜನೆಯ ಮೂಲಕ ಪರಿವರ್ತನೆವಾಗಲಿ ಅಂತ ಅವರು ಹೇಳಿದ್ದಾರೆ. ಮೊನ್ನೆ ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟ ಆಯಿತು. ಅಲ್ಲಿ ಭಜನೆಗಿಂತ ಮುಂಚೆ ಮತ್ತು ಭಜನೆಯ ಆದ ಮೇಲೆ 20 ಜನಕ್ಕೆ ಅದರ ಪರಿಣಾಮದ ಬಗ್ಗೆ ವೈದ್ಯಕೀಯ ಅಧ್ಯಯನ ಮಾಡಿದರು ಕಮ್ಮಟ ಆದಾಗ. ಆ ಭಜನಾ ಕಮ್ಮಟದಲ್ಲಿ ಭಾಗವಹಿಸಿದ ಭಜಕರ ಮೇಲೆ ವೈದ್ಯಕೀಯ ಪರಿಣಾಮದ ಸಂಶೋಧನೆಯ ಪ್ರಯತ್ನ SDM ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜಲ್ಲಿ ಆಯಿತು.
ಅವರ ಭಜನಾ ಕಮ್ಮಟದಲ್ಲಿ ಭಾವನಾತ್ಮಕ ಸ್ಥಿರತೆಯನ್ನು ಉತ್ತಮಗೊಳಿಸುವುದು, ಒತ್ತಡವನ್ನು ಕಡಿಮೆ ಮಾಡುವುದು, ಒಟ್ಟಾರೆ ಮನಸ್ಸಿನ ಮತ್ತು ದೇಹದ ಸ್ಥಿರತೆಯನ್ನು ಉತ್ತೇಜನಗೊಳಿಸುವುದು ಹಾಗೂ ದೇಹಕ್ಕೆ ಬೇಡವಾದ ಕೊಬ್ಬಿನ ಅಂಶ ಕಡಿಮೆ ಆಗಿ ದೇಹಕ್ಕೆ ಬೇಕಾದ ಒಳ್ಳೆಯ ಕೊಬ್ಬಿನ ಅಂಶ ಅಧಿಕಗೊಳಿಸುತ್ತದೆ. ಯಾವುದು? ಭಜನೆ ಅಂತ ಕಂಡುಹಿಡಿದಿದ್ದಾರೆ. ಈ ಮೂಲಕ ಬೇಕಾದ ಒಳ್ಳೆಯ ಕೊಬ್ಬಿನ ಅಂಶ ಅಧಿಕಗೊಳ್ಳುತ್ತದೆ. ಹೃದಯ ಸಂಬಂಧಪಟ್ಟ ಕಾಯಿಲೆಗಳನ್ನು ತಡೆಗಟ್ಟಲು ಸಹಾಯವಾಗುತ್ತದೆ. ದೇಹಕ್ಕೆ ಅತ್ಯಗತ್ಯವಾಗಿರುವ ಪಿತ್ತಜನಾಂಗದ ಚಟುವಟಿಕೆ ಉತ್ತಮಗೊಳ್ಳುತ್ತದೆ. ನರಮಂಡಲವನ್ನು ಸಮತೋಲನಗೊಳಿಸಿ ಮಾನಸಿಕ ಒತ್ತಡ ಕಡಿಮೆ ಮಾಡಿ ಉದ್ವೇಗದಿಂದ ಬರುವ ಕಾಯಿಲೆಗಳನ್ನು ತಡೆಗಟ್ಟುವ ಶಕ್ತಿಯನ್ನು ಭಜಕರಲ್ಲಿ ಭಜನೆಯು ಮೂಡಿಸುತ್ತದೆ ಎಂಬ ವರದಿ ಅಲ್ಲಿ ಬಂದಿದೆ. ಈ ಸಂಶೋಧನೆಯಲ್ಲಿ ಎಲ್ಲರೂ ವೈದ್ಯ ತಂಡದವರು ಸಂಶೋಧನೆ ಮಾಡಿ 20 ಮಂದಿಯನ್ನು ಆಯ್ಕೆ ಮಾಡಿ ಅಧ್ಯಯನ ನಡೆಸಿದ್ದಾರೆ. ಅದರ ಇದು ರಿಸಲ್ಟು ಏನೆಲ್ಲ ಆಗ್ತದೆ ಭಜನೆಯಿಂದ ಅಂತ. ಅಂದರೆ 10 ದಿವಸ ಮುಂಚೆ ಮತ್ತು ಭಜನೆ ಆದ ಮೇಲೆ ಅವರನ್ನು ಪರೀಕ್ಷೆ ಮಾಡಿದ್ದಾರೆ. ಅವರು ಭಜನೆಗೆ ಬರುವಾಗ ಹೇಗಿದ್ದರು, ಭಜನೆಯ ಕಮ್ಮಟ ಆದಮೇಲೆ ಹೇಗಿದ್ದರು ಅಂತ. ಆದ್ದರಿಂದ ಇದು ಸಂಶೋಧನೆಯಿಂದ ಆದ ರಿಸಲ್ಟ್. ಬೆಂಗಳೂರಿನ ಎಲ್ಲ ಜೈನ್ ಮಿಲನ್ನ ಪದಾಧಿಕಾರಿಗಳು, ಸದಸ್ಯರು, ಗಾಯಕರು, ಧೀರಜ್, ಪ್ರಿಯಾ ವಾಸುದೇವ್, ಪೂಜಾ ಮೋಹನ್, ವಿಮಲ್, ನವೀನ್ ಜಾಂಬಳೆ, ಪ್ರಜ್ವಲ್, ನಿಶ್ಚಯ್, ವಿಶ್ವಸೇನ ಇಬ್ಬರಿದ್ದಾರೆ, ಕುಸುಮ, ಶ್ರೇಯ, ಪಿ ಜೈನ್ ಎಲ್ಲರೂ ನಿನ್ನೆಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಕೋರ್ ಕಮಿಟಿಯ ಅಜಿತ್ ಕುಮಾರ್, ವಿಲಾಸ್ ಪಾಟ್ಸಣ್ಣವ್ರು, ಅನಿತಾ ವಾಸುದೇವ್, ಶ್ರದ್ಧಾ ಅಮಿತ್ ಇವರುಗಳು ಈ ಕಾರ್ಯಕ್ರಮದ ಆಧಾರ ಸ್ತಂಭಗಳು. ಎಲ್ಲರೂ ಭಜನೆಯ ಕಾರ್ಯಕ್ರಮ ಹೇಗೆ ಬರಬಹುದು ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದವರು. ಪ್ರೇಮ ಸುಖಾನಂದ್ ಟೀಮ್ಗಳನ್ನು ತರಲು ಮತ್ತು ನಿನ್ನೆ ನೀವು ನೋಡಿದ್ದೀರಿ ಮುತ್ತು ರತ್ನ ನವರತ್ನದ ಆರತಿ ಎಷ್ಟು ಚೆನ್ನಾಗಿ ಮೂಡಿ ಬರುವಂತೆ ಮಾಡಿದ ಅಖಿಲಾರವರಿಗೆ ನನ್ನ ಧನ್ಯವಾದಗಳು. ಉದಯ ಪಾಟೀಲ್, ಪ್ರದೀಪ್, ಪ್ರತಿಭಾ ಅನೇಕರು ಸ್ಟೇಜಿನ ಹಿಂದೆ ಕೆಲಸ ಮಾಡಿದ್ದಾರೆ. ಇವತ್ತಿನ ಧ್ಯೇಯಗೀತೆ ಜೈನ್ ಮಿಲನ್ಗೆ ಒಂದು ಧ್ಯೇಯಗೀತೆ ಬೇಕಿತ್ತು ನಮ್ಮ ಸಭೆಯಲ್ಲಿ ಹಾಡಲಿಕ್ಕೆ. ಅದಕ್ಕೆ ಚಂದ್ರಿಕಾ ಮಂಜುನಾಥ್ ಇದನ್ನು ಬರೆದು ಕೊಟ್ಟಿದ್ದಾರೆ. ಅವರು ಬಹಳ ಸುಂದರವಾಗಿ ಹಾಡಿದ್ದೀರಿ ಇವತ್ತೆಲ್ಲ. ನನ್ನ ಅಕ್ಕ ಪ್ರತಿ ಸಲ ಭಜನೆಗಾಗಿ ಸಾಹಿತ್ಯ ಬರೆದು ಕಳಿಸುತ್ತಾರೆ. ನಿನ್ನೆ ಹಾಡಿದ 2 ಆರತಿಯ ಪದ್ಯಗಳು ಅವರ ರಚನೆ. ನನ್ನ ಅಕ್ಕ ಬಾವಜಿ 25 ವರ್ಷದಿಂದ ಹಿಂದೆಯೇ ಭಜನೆಗೆ ಬಹಳ ಒತ್ತು ಕೊಟ್ಟವರು. ಬಾವಜಿ ಕೂಡ ಮಿಲನಿನ ಈ ಭಜನೆಯ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟು ಬಿಡುವಿದ್ದಾಗ ಬಂದು ನಮಗೆ ಆಶೀರ್ವದಿಸಿ ಇನ್ನು ಮುಂದುವರಿಸಿ ಎಂದು ಹೇಳಿದ್ದಾರೆ. ಈ ಸಲ ಎಲ್ಲ ವಿಭಾಗದಲ್ಲೂ ಹಿರಿಯರ ತಂಡವನ್ನು ನಾವು ಗುರುತಿಸಿದ್ದೇವೆ. ಹೀಗೆ ನಮ್ಮ ಮನೆಯ ಹಿರಿಯರು, ಕಿರಿಯರು, ಭಾವ, ಸುಪ್ರಿಯ, ರಾಜ ಎಲ್ಲರೂ ಪ್ರತಿ ವರ್ಷ ನಮಗೆ ಪ್ರೋತ್ಸಾಹ ಕೊಡುತ್ತಾ ಬಂದಿದ್ದಾರೆ. ಜಿನೇಂದ್ರ ಎಲ್ಲ ತಂಡಗಳಿಗೆ ಅಲ್ಲಲ್ಲಿ ಹೋಗಿ ತರಬೇತಿ ಕೊಟ್ಟಿದ್ದಾನೆ. ಚಿತ್ತ ಜಿನೇಂದ್ರ ಪ್ರತಿ ವರ್ಷದ ಹಾಗೆ ಸುಂದರವಾದ ಸ್ಟೇಜ್ ಮಾಡಿಕೊಟ್ಟಿದ್ದಾನೆ. ಅವನು ಮೊದಲ ಸಲ ಇವತ್ತು KJಯ ಸದಸ್ಯನಾಗಿ ಆಯ್ಕೆ ಆಗಿದ್ದಾನೆ. ಅವನಿಗೆ ನನ್ನ ಅಭಿನಂದನೆಗಳು. ಇಂತಹ ಪ್ರತಿಭಾವಂತರು ನಮ್ಮಲ್ಲೇ ಇದ್ದಾರೆ ಎನ್ನುವುದು ನಾವೆಲ್ಲ ಸಂತೋಷ ಪಡಬೇಕು. ಊಟ ನೋಡಿಕೊಂಡವರು, ಅದನ್ನು ತಯಾರಿಸಿದ ರಮೇಶ್, ಹಾಗೆ ಟೀಮುಗಳಿಗೆ ಕೊಠಡಿ ವ್ಯವಸ್ಥೆ ಮಾಡಿದ ಸುದರ್ಶನ್, ಮಹಾವೀರ್, ಅದೇ ರೀತಿ ಧೀರಜ್, ಒಂದೊಂದು ವಿಭಾಗದವರು, ದೀಪಾಂಜಲಿ, ಗೌರಾಜ್, ಹೀಗೆ 6 ವಿಭಾಗದಲ್ಲಿ 6 ವಿಭಾಗದವರು ನೋಡಿಕೊಂಡು ಬಂದಿದ್ದಾರೆ. ನಾನು ಹೇಳುತ್ತಾ ಹೋದರೆ ದೊಡ್ಡ ಪಟ್ಟಿ ಇದೆ. ಸುಹಾಸ್ತಿ ಮಿಲನ್ನ ಯುವಕರು, ವಜ್ರ ಅದರ ಅಧ್ಯಕ್ಷ ಹಾಗೂ ಅದರ ಸದಸ್ಯರು, ಅವರೆಲ್ಲರೂ ಇದಕ್ಕಾಗಿ ದುಡಿದ್ದಾರೆ. ಅವರೆಲ್ಲರೂ ನನ್ನ ಮನಸ್ಸಿನಲ್ಲಿದ್ದಾರೆ. ಅವರಿಗೆಲ್ಲ ದೇವರು ಒಳ್ಳೆಯದು ಮಾಡಲಿ ಎಂದು ಹಾರೈಸುತ್ತೇನೆ. 7 ವಿಭಾಗದ ಸ್ಪರ್ಧೆ ನಡೆದಿದೆ. ಆ ವಿಭಾಗದ ಸಂಯೋಜಕರಾದ ಜೀವಂದರ್, ಸುದರ್ಶನ್, ಪ್ರಮೋದ್, ಮಹಾವೀರ್, ನಾಗರಾಜ್, ಶೀಲಾನಂತರಾಜ್, ಯಶೋಧರ್, ಸುಮತಿ ಕುಮಾರ್ ಎಲ್ಲರೂ ಇದನ್ನು ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ನೇರಂಕಿ ಪಾರ್ಶ್ವನಾಥ್, ನಮ್ಮವಳೇ ಆದ ಜ್ವಾಲಾಮಾಲಾ ನ್ಯೂಸಿನ ವೈಶಾಲಿ ಚಂದ್ರಪ್ರಭು, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದ ಜಿನಭಜನೆಯನ್ನು ಸುಂದರವಾಗಿ ಮಾಡಿಕೊಟ್ಟಿದ್ದಾಳೆ. ಚಂದನದ ರತ್ನತ್ರಯ TV ಚಾನಲಿನ ಡಾಕ್ಟರ್ ನೀರಜಾ ದಂಪತಿಗಳು, ಇವರೆಲ್ಲ ಈ ಕಾರ್ಯಕ್ರಮದ ಪ್ರೋತ್ಸಾಹಕರು, ಮೀಡಿಯಾದ ಮೂಲಕ ಪ್ರಚಾರ ಕೊಟ್ಟವರು, ಹಾಗೆ ತೀರ್ಪುಗಾರರಲ್ಲಿ ಬಂದಂತಹ 9 ಜನ ತೀರ್ಪುಗಾರರು. ನಾನು ಇಲ್ಲಿ ಅವರನ್ನು ಅಭಿನಂದಿಸಿ, ಎಲ್ಲರೂ ಅವರವರ ವೃತ್ತಿಯಲ್ಲಿ ಸಾಧನೆ ಮಾಡಿದವರು,
ಶಂಕರ್ ಶಾನ್ಭೋಗ್ ಅವರು 4-5 ವರ್ಷಗಳಿಂದ ನಮಗೆ ಎಲ್ಲದಕ್ಕೂ ರಾಗ ಸಂಯೋಜನೆ ಮಾಡಿಕೊಟ್ಟಿದ್ದಾರೆ. ಅವರ ಭಜನೆ ಮಾಡೋಣ ಬನ್ನಿರೋ ಅದು ಇಡೀ ಈಗ ಕರ್ನಾಟಕದಲ್ಲಿ ಅಲ್ಲ, ಜೈನರಲ್ಲದೆ ಇತರರು ಹಾಡುವಂತಾಗಿದೆ. ಅದು ರತ್ನಾಕರ ವರ್ಣಿಯ ಒಂದು ಹಾಡು. ಅದು ಈಗ ಇಷ್ಟು ವರ್ಷದ ನಂತರ ಎಲ್ಲರ ಮನಸ್ಸಿಗೆ ಬಂದಿದೆ. ಸೌಮ್ಯ ಶ್ರೀಧರ್ ಕೂಡ ಮೈಸೂರಿನಲ್ಲಿ ಬಸದಿಗೆ ಬನ್ನಿ ಕಾರ್ಯಕ್ರಮವನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತಾ ಬಂದಿದ್ದಾರೆ. ಮಿಥುನ್ ಚಕ್ರವರ್ತಿ ಅವರು ಒಳ್ಳೆಯ ಸಾಹಿತಿ. ಹಾಗೆ ನಮ್ಮ ಸುವೀರ್, ನಮಿತಾ ಜೈನ್ ಒಳ್ಳೆಯ MC ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಯಾವಾಗ ಭಜನೆ ಎಂದು ಕೇಳಿ ನಮಿತಾ ಜೈನ್ ಇಲ್ಲಿಗೆ ನಮ್ಮ ಪ್ರತಿ ವರ್ಷದ ಫೈನಲಿಗೆ ಅವಳು ಬರ್ತಾ ಇದ್ದಾಳೆ. ನಮ್ಮ ಸಭಾ ಕಾರ್ಯಕ್ರಮವನ್ನು ಸುಂದರ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಿಮ್ಮೇಳನದವರು ಕೂಡ ಪ್ರತಿ ವರ್ಷ ಇಲ್ಲಿ ಬಂದು ಬಹಳ ಅಂದರೆ ಹೊಸಬ್ರೊಟ್ಟಿಗೆ ಹಿಮ್ಮೇಳನ ನುಡಿಸೋದು ಕಷ್ಟ. ಪಾಪ ಅವರು ಅದನ್ನು ಅನುಸರಿಸಿಕೊಂಡು ನುಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಬಹುಮಾನವನ್ನು ಕೊಟ್ಟುಕೊಂಡು ಬಂದಿರುವಂತಹ ಶೋಭಾ ವಿಮುಕ್ತ್, ಕವಿತಾ ಪುಷ್ಪರಾಜ್, ವಿನೋದ ಪ್ರಸನ್ನಕುಮಾರ್, ಅಜ್ಜಪ್ಪ, ಅನಿತಾ ವಾಸುದೇವ್, ರಾಜ್ಮನಿ ದಂಪತಿಗಳು ಇವರೆಲ್ಲ, ವಿಕಾಸ್ ಜೈನ್ ನಮ್ಮ ತೀರ್ಪುಗಾರರ ಪ್ರಯೋಜಕರಾಗಿದ್ದಾರೆ. ಜಿನಗೌಡರು, ಹೀಗೆ ಮಹಿಳಾ ಒಕ್ಕೂಟದ ಅಧ್ಯಕ್ಷರಾದ ಪದ್ಮಾ ಪ್ರಕಾಶ್ ಈ ಸಲ ಇವರೆಲ್ಲ ನಮಗೆ ಪ್ರಯೋಜಕರಾಗಿ ಕೊಟ್ಟಿದ್ದಾರೆ. ಯುವರಾಜ್ ಭಂಡಾರಿ ಮತ್ತು ರತ್ನರಾಜ್ ವಲಯ 8ರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಇವರ ಸಹಕಾರ ತುಂಬ ಇದೆ. ಸರ್ವಶಾಸ್ತ್ರಗಳ ಸಾರ ಭಜನೆಯಲ್ಲಿದ್ದು ಅರ್ಥವನ್ನು ಅರಿತು ಪರಿಶುದ್ಧ ಮನಸ್ಸಿನಿಂದ ದೃಢ ಭಕ್ತಿಯೊಂದಿಗೆ ಪ್ರತಿದಿನ ಭಜನೆ ಹಾಡಿದರೆ ನೆಮ್ಮದಿ, ಮನಸ್ಸಿಗೆ ಸುಖ, ಶಾಂತಿ ಸಿಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇನ್ನೊಮ್ಮೆ ನಾನು ಎಲ್ರಿಗೂ ಏನು ಹೇಳುತ್ತಿದ್ದೇನೆ ಅಂದರೆ, ಎಲ್ಲರೂ ಫಲಿತಾಂಶಕ್ಕಾಗಿ ಕಾಯ್ತಿದ್ದಾರೆ. ಇದು ಸ್ಪರ್ಧೆ ಅಲ್ಲ, ಪ್ರತಿಭಾ ಪ್ರದರ್ಶನ. ನೀವೆಲ್ಲ ಫಲಿತಾಂಶಕ್ಕಾಗಿ ಬೇಸರ ಪಡೆದೆ ಸಿಕ್ಕಿದ ಅವಕಾಶಕ್ಕಾಗಿ, ಪುಣ್ಯ ಬಂಧಕ್ಕಾಗಿ ಸಂತೋಷ ಪಡಿ ಅಂತ ಇನ್ನೊಮ್ಮೆ ಎಲ್ಲರ ಹತ್ರನೂ ಹೇಳ್ತಾನೆ. ಯಾಕೆಂದರೆ ಭಜನೆ ಆದ ಕೂಡಲೇ ಫಸ್ಟು ಯಾರು ಇದನ್ನು ಸಂತೋಷದಿಂದ ಹೇಳೋದಿಲ್ಲ, ಕಮೆಂಟೇ ಜಾಸ್ತಿ ಆಗ್ತದೆ. ಯಾವುದ್ರ ಮೇಲೆ ಅಂದರೆ ಜಡ್ಜಸ್ ಮೇಲೆ. ಇಲ್ಲಾಂದರೆ ನಾವು ಜಡ್ಜಸ್ ಹೇಳಿದ್ದನ್ನು ಇಲ್ಲಿ ಹೇಳ್ತೇವೆ ಅಷ್ಟೇ. ಆದ್ದರಿಂದ ಇಲ್ಲಿ ಯಾರು ಫಲಕ್ಕಾಗಿ ಕೆಲಸ ಮಾಡಬಾರ್ದು. ಪಂಚಾಕ್ಷರಿ ಗವಾಯಿಗಳಿದ್ದರು, ಅವರಿಗೆ ಕಣ್ಣು ಕಾಣದಿದ್ದರು, ಕಣ್ಣು ಕಂಡವರ ಕೆಲಸ ಮಾಡಿದರು. ಆದರೆ ಅದರಲ್ಲಿ ಪ್ರತಿಫಲಾಪೇಕ್ಷೆ ಇರಲಿಲ್ಲ. ಆದರೆ ಅವರಿಗೆ ಕಾಲಿನ ಬುಡಕ್ಕೆ ಬಂದು ಬಿರುದುಗಳು ಸಿಕ್ಕಿತು. ಅದೇ ರೀತಿ ನಾವು ಅಪೇಕ್ಷೆ ಪಟ್ಟು ಏನಾದರೂ ಮಾಡಿದರೆ ಅದು ಸಿಗೋದಿಲ್ಲ, ನಮ್ಮ ಧರ್ಮದಲ್ಲೇ ಹೇಳಿದ್ದಾರೆ. ಆದ್ದರಿಂದ ನೀವೆಲ್ಲ ಇದಕ್ಕೆ ಸಂತೋಷ ಪಡಿ ಅಂತ ಇನ್ನೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ. ಪೃಥ್ವಿ ಟೀಮ್, ವಿದ್ಯಾರಣ್ಯಪುರ ಮತ್ತು ಯಲಹಂಕ ಇವರೆಲ್ಲ ಸೇರಿ ಕೆಲಸ ಮಾಡಿದ್ದಾರೆ. ಊಟದ ಹತ್ತಿರ ವಿಮಲ, ಶಶಿ, ರಾಜೇಶ್ ಅವರ ತಂಡ ಇವರೆಲ್ಲರಿಗೂ, ಅಂದರೆ ಊಟ ಸರಿಯಾದರೆ ಎಲ್ಲೂ ಸರಿಯಾದ ಹಾಗೆ. ಆದ್ದರಿಂದ ಅವರನ್ನು ನಾನಿಲ್ಲಿ ನೆನಪಿಸ್ಕೊಳ್ಬೇಕು. ಜಿನೇಂದ್ರ ಹೊಸ್ಮನಿ ಅವರು, ಜಿನೇಂದ್ರಪ್ಪ ಈ ದಿಸೆಯಲ್ಲಿ 2 ದಿವಸದಿಂದ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಜಿನಭಜನಾ ಕಾರ್ಯಕ್ರಮವು ನಮ್ಮನ್ನು ತೊಡಗಿಸಿಕೊಂಡಿದ್ದೇನೆ. ಇವರೆಲ್ಲರ ನಿಮಗೆಲ್ಲ ಬೋರ್ ಆಗ್ಬೋದು, ಆದರೆ ನಾನು ಇಲ್ಲಿ ನೆನಪಿಸಿಕೊಳ್ಳೋದು ನನ್ನ ಕರ್ತವ್ಯ. ಆದ್ದರಿಂದ ಯಾಕೆಂದರೆ ಇಷ್ಟು ಕೆಲಸ ಯಾರು ಇದು ಅವರ ಒಂದು ಲಾಭಕ್ಕಾಗಿ ಆಗಲಿ, ನಾನೇನು ದುಡ್ಡು ಕೊಟ್ಟಾಗಿ ಅವ್ರ ಹತ್ರ ಮಾಡಿಸೋದಿಲ್ಲ. ಎಲ್ಲರೂ ನನ್ನ ಮೇಲಿನ ಪ್ರೀತಿಯಿಂದ ಕೆಲಸ ಮಾಡೋದ್ರಿಂದ ನಾನು ಎಲ್ಲರನ್ನೂ ನೆನಪಿಸ್ಕೊಳ್ಬೇಕಾಗ್ತದೆ. ಯಾರನ್ನು ನಾನಿಲ್ಲಿ ಮರ್ತಿಲ್ಲ ಅಂದ್ಕೊಂಡಿದ್ದೇನೆ, ಎಲ್ಲರೂ ನನ್ನ ಮನಸ್ಸಿನಲ್ಲಿ ಇದ್ದಾರೆ ಅಂತ ಇನ್ನೊಮ್ಮೆ ನಾನು ಹೇಳ್ತಾ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಈ ಜಿನಭಜನಾ ಕಾರ್ಯಕ್ರಮವು ನಮ್ಮನ್ನು ಒಂದು ಶಾಂತಿಯ ಕಡೆಗೆ ಕೊಂಡೊಯ್ದು ನಮ್ಮ ಮನಸ್ಸಿಗೆ ಹಿತವನ್ನು ಉಂಟು ಮಾಡಿದರೆ ನಮ್ಮ ಶ್ರಮ ಸಾರ್ಥಕವೆಂದು ಭಾವಿಸುತ್ತೇನೆ. ಎಲ್ಲರಿಗೂ ಪ್ರೀತಿಯ ವಂದನೆಗಳು, ಧನ್ಯವಾದಗಳು ಹಾಗೂ ಜೈ ಜಿನೇಂದ್ರಗಳು. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಅಭಿಮಾನ ಹೀಗೇ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಜೈ ಜಿನೇಂದ್ರ.